ನಿವೃತ್ತ ಪೊಲೀಸ್ ಅಧಿಕಾರಿ ಎಸ್ ಕೆ ಉಮೇಶ್ ಅವರು ನೇರ ಸಂಪರ್ಕದಲ್ಲಿ. ಸರ್ ನಮಸ್ತೆ. ನಮಸ್ತೆ ಶೆಟ್ರೆ. ಬಹುಶಃ ನಿರೀಕ್ಷಿತ ಅಂತ ಅನ್ಸುತ್ತೆ, ಬೇಲ್ ರದ್ದಾಗತ್ತೆ ಅಂತ ಒಂದು ಅಂದಾಜು ಸಿಕ್ಕಿತ್ತು ಮೊನ್ನೆನೆ ಸುಪ್ರೀಂ ಕೋರ್ಟ್ನ ಮೌಖಿಕ ಅಭಿಪ್ರಾಯವನ್ನ ಕೇಳಿದಾಗ. ಸಾಮಾನ್ಯವಾಗಿ ನೋಡಿ, ಯಾವಾಗಲೂ ಬಹಳ ಅಪರೂಪದಲ್ಲಿ ಅಪರೂಪ ಈ ತರ ನಾವು ಮೌಖಿಕ ಆದೇಶದಲ್ಲೇನೆ ಅವ್ರಿಗೆ ಅಡ್ವರ್ಸ್ ಆಗಿ ಆಗ್ತಾ ಇದೆ ಅಂತ ಅನ್ನುವಂಥದ್ದು ನಾವು ನನ್ನ ಲೆಕ್ಕದಲ್ಲಿ ಬಹಳ ಅಪರೂಪದಲ್ಲಿ ಕೇಳಿದ್ವಿ. ಇದು ಯಾಕೋ ಕ್ಯಾನ್ಸಲ್ ಆಗೋಂಗಿದೆ, ಆ ತರ ಮಾತುಕತೆ ನಡೀತಾ ಇದೆ, ಮತ್ತೆ ಆ ತರ ವಾದ ವಿವಾದಗಳು ನಡೀತಾ ಇರೋದ್ರಲ್ಲಿ ಅಭಿಪ್ರಾಯಗಳನ್ನ ಈ ತರ ವ್ಯಕ್ತಪಡಿಸ್ತಾ ಇದ್ದಾರೆ ಎಂದಾಗ್ಲೇನೆ ಕರ್ನಾಟಕದ ಜನತೆಗೆ ಮತ್ತೆ ನಮ್ಮ ಪೊಲೀಸ್ ಇಲಾಖೆಗೂ ಸಹ ಅವ್ರಿಗೊಂದು ನನ್ನ ಲೆಕ್ಕದಲ್ಲಿ ಮುನ್ಸೂಚನೆ ಸಿಕ್ಕಿತ್ತು. ಈ ತರ ಬೇಲ್ ಕ್ಯಾನ್ಸಲ್ ಆಗಿ ಮಾಡಿರ್ತಕ್ಕಂಥದ್ದು ಇಂಥ ಕಾರಣಗಳಿಂದ ಮಾಡಿದ್ದಾರೆ ಅಂತ ಅನ್ನುವಂಥದ್ದು. ಯಾಕಂದ್ರೆ ನ್ಯಾಯಾಲಯಗಳು ಯಾವ ರೀತಿ ಯಾವ ನ್ಯಾಯಾಲಯಗಳು ಅಷ್ಟು ಯಾವ ನ್ಯಾಯಾಲಯ ಯಾರು ಹೇಗೆ ಅದನ್ನ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಅದನ್ನ ಜಡ್ಜ್ಮೆಂಟ್ ಕೊಡ್ತಾರೆ ಅಂತ ಅನ್ನುವಂಥದ್ದನ್ನ ಯಾರೂ ಊಹಿಸಕ್ ಸಾಧ್ಯ ಆಗುದಿಲ್ಲ. ಯಾಕೆಂತಂದ್ರೆ ಅದು ಅನ್ಪ್ರಿಡಿಕ್ಟಬಲ್. ನಾವು ಅದನ್ನ ಗೆಸ್ ಮಾಡೋಕ್ ಆಗುದಿಲ್ಲ. ನ್ಯಾಯಾಲಯ ಯಾವುದನ್ನ ಅತ್ಯಂತ ಹೆಚ್ಚಿಗೆ ಗ್ರಹಿಸಿದೆ ಅಂತ ಅನ್ನುವಂಥದ್ದು ನ್ಯಾಯಾಧೀಶರಿಗೆ ಮಾತ್ರ ಗೊತ್ತಾಗ್ತದೆ. ಆ ಕಾರಣಕ್ಕೆ ನನ್ನ ಲೆಕ್ಕದಲ್ಲಿ ಇದು ಬಹಳ ಅಪರೂಪದಲ್ಲಿ ಅಪರೂಪ ಪ್ರಕರಣ. ಪ್ರಥಮ ಬಾರದಿಂದನೂ ಸಹ ಈ ತರ ಒಬ್ಬ ಮೇರು ನಟ ತಗಲಾಕೊಂಡು ಯಾರೋ ಮಾತು ಕಟ್ಕೊಂಡು ಸುಮ್ಮನೆ ಯಾರನ್ನೋ ಉಪಯೋಗಿಸ್ಕೊಂಡು ಹಿಂದೆ ಮುಂದೆ ಯೋಚನೆ ಮಾಡಿದೆ, ಅದಕ್ಕೆ ಎಲ್ಲಿಗೆ ಹೋಗಿ ನಿಂತ್ಕೋಬೋದು ಇದು ಅಂತ ಅನ್ನುವಂಥದ್ದು ಸಹ ಸ್ವಲ್ಪನೂ ಸಹ ಯೋಚನೆ ಮಾಡಿದೆ, ಯಾರನ್ನೋ ಬಳಸ್ಕೊಳ್ಳುವಂಥದ್ದು ಮಾಡಿ ತಗಲಾಕೊಂಡಿರುವಂಥದ್ದೇ ನನ್ನ ಲೆಕ್ಕದಲ್ಲಿ ಇದೊಂದು ದೊಡ್ಡ ಅಪರಾಧ. ಯಾವುದು ನಮ್ಮ ಒಬ್ಬರು ಪ್ರೊಡ್ಯೂಸರ್ನ ಮರ್ಡರ್ ಆಗಿತ್ತು ಇದ್ರೊಳಗಡೆ ಸಿದ್ದಾಪುರ ಲಿಮಿಟ್ಸ್ ಒಳಗಡೆ ನಿಮ್ಯಾನ್ಸ್ ಹತ್ರ. ಅದು ಬಿಟ್ರೆ ನನ್ನ ಲೆಕ್ಕದಲ್ಲಿ ಇದೇ ಪ್ರಕರಣ ಬಹಳ ರಾಜ್ಯದ ಗಮನ ಸಹ ಸೆಳೀತು. ಇಡೀ ಸಾರ್ವಜನಿಕ ವಲಯಗಳ ಇದು ಪ್ರತಿದಿನ ಮಾತಾಡುವಂಗಾಯ್ತು. ಮತ್ತೆ ಈ ವರ್ಷದಲ್ಲಿ ನನ್ನ ಲೆಕ್ಕದಲ್ಲಿ ಅತ್ಯಂತ ಹೆಚ್ಚಿಗೆ ದಿನ ಟಿವಿ ಮಾಧ್ಯಮಗಳು ಮತ್ತೆ ಬೇರೆ ಮಾಧ್ಯಮಗಳು ಇದನ್ನ ಬಿಂಬಿಸ್ತಾ ಬಂದವು. ಆ ಕಾರಣಕ್ಕೋಸ್ಕರನೇ ಈಗ ಅವ್ರು ಬಂದಾದ್ಮೇಲೆ ಬೇಲ್ ಮೇಲೆ ಬಂದಾದ್ಮೇಲೆ ನನ್ನ ಲೆಕ್ಕದಲ್ಲಿ ಇವ್ರು ಒಳಗೆ ಬೇಲ್ನ ಪಡೀದೆ ಸ್ವಲ್ಪ ದಿವಸ ಇನ್ನು ಒಳಗೆ ಇದ್ದು ಬೇರೆ ಬೇರೆ ಯೋಚನೆಗಳು ಮಾಡಿದಿದ್ರೆ ನನ್ನ ಲೆಕ್ಕದಲ್ಲಿ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಅಂತ ಕಾಣಿಸ್ತದೆ. ಯಾಕೆಂದ್ರೆ ಟ್ರಯಲ್ಗಳು ಸಹ ಬೇಗ ಇಂಥ ಪ್ರಕರಣಗಳನ್ನ ಮಾಡ್ಬಿಡ್ತಾರೆ. ಆದ್ರೆ ಈಗ ಇಂಥ ಪ್ರಕರಣಗಳಲ್ಲಿ ಏನಾಗ್ತದೆ ನೋಡಿ, ಈಗಾಗಲೇ ಆಚೆ ಬಂದಿದ್ದಾರೆ, ಬೇಲ್ ಕೊಟ್ಟಿದೆ ನ್ಯಾಯಾಲಯ, ಹೈಕೋರ್ಟು, ಈಚೆ ಬಂದಿದ್ದಾರೆ, ಬೇರೆ ಕಾರ್ಯಕ್ರಮದಲ್ಲೆಲ್ಲ ತೊಡ್ಕೊಂಡಿದ್ದಾರೆ. ಬಟ್ ಅವ್ರು ಬಂದಂತ ಉದ್ದೇಶನೇ ಬೇರೆ ಆಗಿತ್ತು. ಆ ಕಾರಣಕ್ಕೋಸ್ಕರನೇ ಉದ್ದೇಶಗಳು ಸಹ ನ್ಯಾಯಾಲಯಗಳಿಗೆ ಗೊತ್ತಾಗ್ಬಿಡ್ತದೆ, ಯಾವ ಉದ್ದೇಶಕ್ಕೆ ಬಂದಿದ್ದಾರೆ ಇವರು ಆಚೆ, ಮತ್ತೆ ಯಾವ ಕಾರಣಕ್ಕೆ ಅವ್ರು ಬೇಲ್ ಪಡ್ಕೊಂಡು ಬಂದಿದ್ದಾರೆ ಅಂತ ಅನ್ನುವಂಥದ್ದು ಸಹ ಮನವರಿಕೆ ಆಗ್ಬಿಟ್ಟಿರುತ್ತೆ. ಆ ಕಾರಣಕ್ಕೆ ಆಚೆ ಬಂದಾದ್ಮೇಲೆ ನಡೆದಂತ ನಡವಳಿಕೆಗಳೇ ನನ್ನ ಲೆಕ್ಕದಲ್ಲಿ ಇವ್ರಿಗೆ ವಿರುದ್ಧವಾದಂತಹ ಎಲ್ಲಾ ಸಾಕ್ಷ್ಯಾಧಾರಗಳು ನನ್ನ ಲೆಕ್ಕಕ್ಕೆ ನ್ಯಾಯಾಲಯಕ್ಕೆ ಸಿಕ್ಬಿಟ್ಟಿದ್ದಾರೆ. ಉಮೇಶ್ ಸರ್, ತಾವು ಗಮನಿಸಿದ್ರಿ ಅಂತ ನಾನು ಭಾವಿಸ್ತೀನಿ. ಹೈಕೋರ್ಟ್ ಬೇಲ್ ಕೊಟ್ಟಿರುವಂತ ರೀತಿಯ ಬಗ್ಗೆ ಸುಪ್ರೀಂ ಕೋರ್ಟ್ ಆಕ್ಷೇಪ ವ್ಯಕ್ತಪಡಿಸಿದೆ. ಟ್ರಯಲ್ ಹಂತದಲ್ಲಿ ಆಗಬೇಕಾಗಿರೋದನ್ನ ನೀವು ಕನ್ಸಿಡರ್ ಮಾಡಿದಿರಿ, ಬೇಲ್ ವಿಚಾರ ಬಿಟ್ಟು ಟ್ರಯಲ್ ಹಂತದನ್ನ ಕನ್ಸಿಡರ್ ಮಾಡಿ ಬೇಲ್ ಕೊಟ್ಟಿದ್ದೀರಿ ಅಂತ. ಇದು ಬಹಳ ರೇರು ಅಂತ ಅನ್ಸುತ್ತೆ, ಹೈಕೋರ್ಟ್ ಅನ್ನು ಇಷ್ಟು ಹಾರ್ಷ್ ಶಬ್ದಗಳಲ್ಲಿ ಸುಪ್ರೀಂ ಕೋರ್ಟ್ ವಿಚಾರ ಪ್ರಸ್ತಾಪ ಮಾಡಿರೋದು. ನೋಡಿ, ನ್ಯಾಯಾಲಯಗಳನ್ನ ಟೀಕಿಸ್ಕೊಳ್ಳುವಂಥದ್ದು ಮತ್ತೆ ಅವರವರ ಜಡ್ಜ್ಮೆಂಟ್ಗಳನ್ನ ಟೀಕಿಸ್ಕೊಳ್ಳುವಂಥದ್ದು ಮೊದಲಿಂದನೂ ಬಂದಿದೆ, ಅದು ಮಾಡ್ಕೊಳ್ತಾರೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ ಬಹಳ ಕಮ್ಮಿ ಈ ತರ ನ್ಯಾಯಾಲಯಗಳು, ಕೆಳ ಹಂತದ ನ್ಯಾಯಾಲಯಗಳು ಮೇಲ್ಮಟ್ಟದ ನ್ಯಾಯಾಲಯಕ್ಕೆ ಅಪೀಲ್ಗಳು ಹೋದಾಗ್ಲೂ ಆಗ್ಲಿ ಏನಾದ್ರೂ ಹೋದಾಗ ಹಾಗೆ ಅದನ್ನ ರಿಸರ್ವ್ ಮಾಡ್ಕೊಂಡು ಮಾಡ್ತಾರೆ. ಬಟ್ ಕೆಲವಷ್ಟು ವಿಚಾರಗಳಲ್ಲಿ ಈ ತರ ನ್ಯಾಯಾಲಯಗಳು ಮಾಡಿರುವಂಥದ್ನೇನೆ ಟೀಕೆ ಮಾಡುವಂಥದ್ದು ಅಪರೂಪದಲ್ಲಿ ಅಪರೂಪ. ಹಾಗೆ ಇದೇನು ಹೊಸದೇನಲ್ಲ, ಮೊದಲು ಸಹ ಮಾಡಿದ್ದಾರೆ ಹಲವಾರು ಜಡ್ಜ್ಮೆಂಟ್ಗಳನ್ನು ಸಹ. ಆ ಕಾರಣಕ್ಕೆ ಇದು ಮೊದಲೇ ಜನಕ್ಕೆ ಇದೊಂದು ಸ್ವಲ್ಪ ಗೊತ್ತಾಗ್ತಾ ಇತ್ತು. ಈ ವಾದ ವಿವಾದಗಳಿಂದ ನನ್ನ ಲೆಕ್ಕದಲ್ಲಿ ಬೇಲ್ ಕ್ಯಾನ್ಸಲ್ ಆಗ್ಬಿಡ್ಬೋದೇನೋ ಅಂತ ಅಂದ್ಬಿಟ್ಟು ಅಂತ ಜನರ ಮನವರಿಕೆನೂ ಆಗಿತ್ತು. ಆ ಕಾರಣಕ್ಕೆ ನನ್ನ ಲೆಕ್ಕದಲ್ಲಿ ಇದು ಈಗ ಬೇಲ್ ಕ್ಯಾನ್ಸಲ್ ಆಗಿದೆ, ಇನ್ನು ಅವ್ರಿಗೆ ಅಲ್ಲಿಂದ ಆರ್ಡರ್ ಕಾಪಿ ಸಿಗಬೇಕು, ಸಿಕ್ಕಿದ ತಕ್ಷಣನೇ ಇಮಿಡಿಯೇಟ್ ಆಗಿ ಅದನ್ನ ತಂದು ಕೆಳ ನ್ಯಾಯಾಲಯ ಯಾವುದು ನ್ಯಾಯಾಲಯದಲ್ಲಿ ಇವರು ಬಂದು ಬಾಂಡ್ನ ಎಕ್ಸಿಕ್ಯೂಟ್ ಮಾಡ್ಕೊಟ್ಬಿಟ್ಟು ಆಚೆ ಹೋಗಿರ್ತಾರಲ್ಲ, ಅಲ್ಲಿಗೆ ನ್ಯಾಯಾಲಯದ ಪ್ರತಿ ಕೊಡ್ಬೇಕಾಗ್ತದೆ. ಮತ್ತೆ ಅವ್ರ ಹತ್ರ ವಾರೆಂಟ್ ಬರ್ಸ್ಕೋಬೇಕಾಗ್ತದೆ. ವಾರೆಂಟ್ ಬರ್ಸ್ಕೊಂಡು ಅದನ್ನ ತಕ್ಷಣನೇ ಅವ್ರಿಗೆ ಎಲ್ಲಿದ್ದಾರೆ ಅಂತೇಳಿ ಅವ್ರನ್ನ ಪತ್ತೆ ಮಾಡಿ ಕರ್ಕೊಂಡು ಬಂದು ನ್ಯಾಯಾಧೀಶರ ಮುಂದೆ ನಿಲ್ಲಿಸ್ಬೇಕಾಗುತ್ತೆ. ನ್ಯಾಯಾಧೀಶರ ಮುಂದೆ ನಿಲ್ಲಿಸಾದ್ಮೇಲೆ ಅವರು ಪರಪ್ನಾಗ್ರಹರಿಗೆ ಜೈಲಿಗೆ ಕಳಿಸ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡ್ತಾರೆ. ಅದಾದ್ಮೇಲೆ ಜೈಲ್ ಅಥಾರಿಟೀಸ್ಗಳು ಅವ್ರು ಬಳ್ಳಾರಿಗೆ ಹೋಗ್ಬೇಕಾ, ಗುಲ್ಬರ್ಗಕ್ಕೆ ಹೋಗ್ಬೇಕಾ, ಇಲ್ಲ ಅವ್ರು ಇಲ್ಲೇ ಇರ್ಬೇಕಾ ಅಂತ ಅನ್ನುವಂಥ ತೀರ್ಮಾನ ಎಲ್ಲನೂ ಜೈಲ್ ಅಥಾರಿಟೀಸ್ಗಳು ಮಾಡ್ತಾರೆ. ಆ ಕಾರಣಕ್ಕೋಸ್ಕರನೇ ಈಗ ಅವ್ರ ಮೇಲೆ ಒಂದು ವಾರೆಂಟ್ನ ಹೊರಡಿಸುವಂಥದ್ದು, ಆ ಪ್ರತಿ ಇಟ್ಕೊಂಡು ಬಂದು ವಾರೆಂಟ್ ಬಂದಾದ್ಮೇಲೆ ವಾರೆಂಟ್ ಮುಖಾಂತರ ಪೊಲೀಸರುಗಳು ಕ್ರಮ ಜರುಗಿಸ್ತಾರೆ. ಆದ್ರೆ ಒಂದು ಸ್ಪಷ್ಟತೆ ಬೇಕಾಗಿದೆ ನನಗೆ. ಮುರುಘಾ ಶರಣರ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಅವರ ಬೇಲ್ ರಿಜೆಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಟೈಮ್ ಕೊಟ್ಟಿತ್ತು,
7 ದಿನ ಟೈಮ್ ಕೊಟ್ಟಿತ್ತು, ನ್ಯಾಯಾಲಯದ ಮುಂದೆ ಸರೆಂಡರ್ ಆಗಿ ಅಂತ ಸೂಚನೆಯನ್ನು ಕೊಟ್ಟಿತ್ತು. ಬಟ್ ಇಲ್ಲಿ ಆರ್ಡರ್ ಅಲ್ಲಿ ಕ್ಲಿಯರ್ ಆಗಿ ಸುಪ್ರೀಂ ಕೋರ್ಟ್ ಹೇಳಿದೆ ಅರೆಸ್ಟ್ ಮಾಡಿ ಆರೋಪಿಗಳನ್ನ. ಅಂದ್ರೆ ಟೈಮು ಕೊಟ್ಟಿಲ್ಲ, ಪೊಲೀಸರು ಅರೆಸ್ಟ್ ಮಾಡಿ ಎಳ್ಕೊಂಡು ಬನ್ನಿ ಅಂತಾನೆ ಸೂಚಿಸಿದೆ. ಅದು ಯಾಕೆ ಸರ್? ಆ ವ್ಯತ್ಯಾಸಕ್ಕೆ ಕಾರಣ ಏನು? ಅಲ್ಲ, ಆ ಪೊಲೀಸ್ ತನಿಖೆ ಪ್ರಾರಂಭ ಅವ್ರ ಹತ್ರ ಇರ್ತಕ್ಕಂಥ ದಾಖಲಾತಿಗಳೇನಿದಾವೋ ಮತ್ತೆ ವಾದ ವಿವಾದಗಳ ಮಧ್ಯೆ ಏನ್ ನಡೀತೋ ಅಲ್ಲಿ ಇದು, ಆಮೇಲೆ ಆ ದಾಖಲಾತಿಗಳನ್ನ ಹೇಗೆ ಪರಿಶೀಲನೆ ಮಾಡಿದಾರೋ ಅಂತ ಅನ್ನೋದು ಅಷ್ಟೇನೆ ಇಂಪಾರ್ಟೆಂಟ್ ಇದ್ರೊಳಗಡೆ. ಅಂದ್ರೆ ಬೇಗ ಹಿಡ್ಕೊಬಂದು ಬೇಗ ಕಳಿಸ್ಬಿಡಿ ಒಳಗಡೆಗೆ ಅಂತ ಅನ್ನುವಂಥದ್ದು, ಬೇಗ ಅವ್ರನ್ನ ಹಿಡ್ಕೊಂಡು ಬಂದು ಕಳಿಸಿ ಅಂತ ಅನ್ನೋಂಥದ್ದು ಎಲ್ಲ ಟೈಮಲ್ಲೂ ಅವ್ರನ್ನ ದಸ್ತಗಿರಿ ಮಾಡಿ ಅಂತಾನೆ ಹೇಳ್ತದೆ. ಅವ್ರಿಗೆ 1 ನಿಮಿಷನೂ ಕೊಡ್ಬೇಡಿ, 1 ಸೆಕೆಂಡು ಕೊಡ್ಬೇಡಿ ಅಂತ ಹೇಳುವಂಥದ್ದು ಆಗಲ್ಲ. ಯಾಕೆಂದ್ರೆ ಅಕಸ್ಮಾತ್ ತಪ್ಪಿಸ್ಕೊಬಿಟ್ರೆ ಹಿಡಿಬೇಕಲ್ಲ ಪೊಲೀಸರುಗಳು. ಈಗ ಹಲವಾರು ಕೇಸ್ಗಳಲ್ಲಿ ವಾರೆಂಟ್, ಈ ತರ ಮರ್ಡರ್ ಕೇಸ್ಗಳಲ್ಲಿ ವಾರೆಂಟ್ ಆದವ್ರನ್ನ 1 ವರ್ಷ 2 ವರ್ಷ ಸಿಗ್ಲಿಲ್ಲ ಅಂತ ಪ್ರಕರಣಗಳು ಇದಾವೆ ನಮ್ಮಲ್ಲಿ. 2 ವರ್ಷ 3 ವರ್ಷ ಸಿಗದೆ ತಲೆ ತಪ್ಪಿಸ್ಕೊಂಡು ಹೋರಾಡಿ ಆಮೇಲೆ ನ್ಯಾಯಾಲಯ ವಾರೆಂಟ್ಗಳನ್ನ ಜಾರಿಯಾಗಿ ತಗೊಂಡೋಗಿ ಜೈಲಿಗೆ ಬಿಟ್ಟಿರ್ತಕ್ಕಂಥ ಪ್ರಮೇಯಗಳು ಇದಾವೆ. ಹಾಗೆ ತಪ್ಪಿಸ್ಕೊಡುವಂತ ಹಲವಾರು ಜನಗಳು ಈ ಪ್ರಕ್ರಿಯೆನಲ್ಲಿ ಇರ್ತಾರೆ. ನಾವು ಅವಾಗ ಕೋರ್ಟ್ಗಳಿಗೆ, ಹೈಕೋರ್ಟ್ ಒಳಗಡೆ ಬೇಲ್ ಕ್ಯಾನ್ಸಲ್ ಮಾಡಿಬಿಡುತ್ತೆ. ಮತ್ತೆ ಆವಾಗ ಏನಾಗುತ್ತೆ, ಆ ಸಮಯದಲ್ಲಿ ವಾರೆಂಟ್ ಇಶ್ಯೂ ಆಗ್ಬಿಡ್ತದೆ, ಅದು ಕೋರ್ಟ್ ಮಾನಿಟರ್ ಮಾಡ್ತಾ ಇರ್ತದೆ. ನಾವು ಅವ್ರಿಗೆ ಅರೆಸ್ಟ್ ಮಾಡಿ ಜೈಲಿಗೆ ಬಿಟ್ಟಿದ್ದೀವಿ ಅಂತ ಹೇಳುವವರೆಗೂ ಅಲ್ಲಿ ಹೈಕೋರ್ಟ್ ಒಳಗಡೆ ಆ ಪ್ರಕರಣಗಳು ಮುಕ್ತಾಯ ಆಗೋದಿಲ್ಲ. ಅಲ್ಲಿ ನಾವು ಪ್ರತಿ ಸ್ಟೇಟಸ್ ರಿಪೋರ್ಟ್ ಕೊಡಬೇಕಾಗುತ್ತೆ. ಹಾಗೆ ಈ ಪ್ರಕರಣದಲ್ಲೂ ಅಷ್ಟೇನೆ ಇಮಿಡಿಯೇಟ್ ಆಗಿ ಬಂದು ಈಗ ಸರೆಂಡರ್ ಆಗಲೇಬೇಕು, ತಪ್ಪು ಈಗ ಆಲ್ಟರ್ನೇಟಿವ್ ರೆಮಿಡಿನೇ ಇಲ್ಲ ಅವ್ರಿಗೆ. ಯಾವ ಕಾರಣಕ್ಕೂ ಅವ್ರು ಬರಬೇಕು, ಅರೆಸ್ಟ್ ಆಗಬೇಕು, ಮತ್ತೆ ಮುಂದಿನ ಪ್ರಕ್ರಿಯೆಗಳೇನಿದಾವೋ ಅದು ಮುಗಿಸ್ಕೋಬೇಕು. ಟ್ರಯಲ್ ಆಗುವವರೆಗೂ ಇವ್ರು ಏನೇನು ನಡವಳಿಕೆಗಳಾಗಿದ್ದಾವೆ, ಟ್ರಯಲ್ ಹೇಗೆ ನಡೀತಿದೆ, ಯಾವ ಎವಿಡೆನ್ಸ್ಗಳು ಬಂದು ಈಚೆ, ಯಾರು ಅದಕ್ಕೆ ಸಪೋರ್ಟ್ ಮಾಡಿದ್ರು, ಯಾರು ಮಾಡಲಿಲ್ಲ ಅಂತ ಅನ್ನುವಂಥದ್ದು ಕಾಲಕ್ರಮವಾಗಿ ಅದು ನಡ್ಕೊಂಡು ಹೋಗ್ತಕ್ಕಂಥದ್ದಾಗ್ತದೆ. ಆದರೆ ಈ ಪ್ರಕರಣದಲ್ಲಿ ಹಾಗೆ ಹೋಗ್ಬಿಟ್ಟು ಇಮಿಡಿಯೇಟ್ ಆಗಿ ಯಾರೋ ಹಿಡ್ಕೊಂಡು ಹೋಗ್ಬಿಟ್ಟು ಒಳಗಡೆಗೆ ಹಾಕ್ಬಿಡಕ್ ಆಗುದಿಲ್ಲ. ಯಾಕೆ ಹಾಕ್ತಾರೆ? ಈಗ ಆರೋಳಿ ಪೊಲೀಸು ದರ್ಶನ್ ಸಿಕ್ಕ ತಕ್ಷಣ ಹಿಡ್ಕೊಬಿಟ್ಟು ತಗೊಂಡು ಹೋಗಕ್ ಆಗಲ್ಲ. ತಕ್ಷಣ ಅವ್ರಿಗೂ ಬೇಕಲ್ಲ, ಒಂದು ಹೇಳಿರ್ತೀರ. ಆದ್ರೆ ಅದ್ರ ಕ್ರಮಬದ್ಧವಾಗಿ ಆದೇಶದ ಪ್ರತಿ ಮತ್ತೆ ಸಂಬಂಧಪಟ್ಟಂತ ದರ್ಶನ್ ಒಳಗಡೆಗೆ ಹಾಕಿ ಅನ್ನುವಂಥದ್ದು ಒಂದು ವಾರೆಂಟ್ ಅಂತ ಇಶ್ಯೂ ಆಗ್ಲೇಬೇಕಲ್ಲ. ಆ ಪ್ರಕ್ರಿಯೆಗಳಾಗ್ತವೆ. ಇಲ್ಲಾಂದ್ರೆ ಇವರೇ ಹೋಗಿ ವಾರೆಂಟ್ಗಳು ಅಲ್ಲಿ ಹೋಗಿ ಸರೆಂಡರ್ ಆಗಿ ನಾವು ಸರೆಂಡರ್ ಆಗಿದ್ದೀವಿ ಅಂತ ಹೋಗಿ ನ್ಯಾಯಾಲಯದ ಮುಂದೆ ನಿಂತ್ಕೊಂಡಾದ್ಮೇಲೆ ಮುಂದಿನ ಪ್ರಕ್ರಿಯೆಗಳು ನಡೀತವೆ. ಆ ಕಾರಣಕ್ಕೋಸ್ಕರನೇ ನ್ಯಾಯ ಎಲ್ರಿಗೂ ಒಬ್ರಿಗೆ ಒಂದೇ ಅಲ್ವಾ? ಈಗ ಹಲವಾರು ಪ್ರಕರಣಗಳಲ್ಲಿ, ಈಗ ನಾವುಗಳು ಮಾಡಿರ್ತಕ್ಕಂಥ ಪ್ರಕರಣಗಳಲ್ಲಿ ಎಸ್.ಕೆ. ಉಮೇಶ್ ಸರ್, ಇಲ್ಲಿ ಆರ್ಡರ್ ಅಲ್ಲಿ, ಆದೇಶದಲ್ಲಿ ಸುಪ್ರೀಂ ಕೋರ್ಟ್ ಇನ್ನೊಂದು ವಿಚಾರ ಹೇಳುತ್ತೆ. ಆರ್ಟಿಕಲ್ 14 ಅನ್ನ ಕೋರ್ಟ್ ಮಾಡ್ತು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನೋದನ್ನ ಕೋರ್ಟ್ ಮಾಡಿದೆ ಆದೇಶದಲ್ಲಿ. ಅಂದ್ರೆ ಈ ಆರೋಪಿಗಳ ನಡವಳಿಕೆ, ಪರ್ಟಿಕ್ಯುಲರ್ ಆಗಿ ದರ್ಶನ್ ನಡವಳಿಕೆ ಬೇಲ್ ಸಿಕ್ಕ ನಂತರ, ಇದನ್ನ ಸುಪ್ರೀಂ ಕೋರ್ಟ್ ಕನ್ಸಿಡರ್ ಮಾಡಿದ್ಯಾ ಸರ್? ಯಾಕಂತಂದ್ರೆ ಸಾಕ್ಷಿ ಜೊತೆಗೆ ಸಿನಿಮಾ ನೋಡ್ತಾರೆ, ಸಿನಿಮಾ ಚಿತ್ರೀಕರಣ ಅಂತ ವಿದೇಶದಲ್ಲಿ ಓಡಾಡ್ತಾರೆ, ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಬೇಲ್ ಪಡ್ಕೊಂಡು ಬಂದು ಆಸ್ಪತ್ರೆಯಲ್ಲಿ ಮಲಗಿ ಆಪರೇಷನ್ ಮಾಡಿಸ್ಕೊಳ್ಳಲ್ಲ. ಇದನ್ನೆಲ್ಲ ಗಮನಿಸಿರುತ್ತಾ ಸುಪ್ರೀಂ ಕೋರ್ಟ್? ಇದೆಲ್ಲ ಗಮನಕ್ಕೆ ಬಂದಿರುತ್ತಾ ಸುಪ್ರೀಂ ಕೋರ್ಟಿಗೆ? ಅಲ್ಲ, ಇದೇ ಈ ಕಾರಣಗಳೇ ಅವ್ರಿಗೆ ಉರುಳಾಗಿರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ ಏನು ನ್ಯಾಯಾಲಯದಲ್ಲಿ ಅವರು ಹೈಕೋರ್ಟ್ ಒಳಗಡೆ ಜಾಮೀನು ತಗೊಂಡು ಬಂದು ನಾನು ಮೆಡಿಕಲ್ ಹೋಗ್ತಾ ಇದ್ದೀನಿ, ನಂಗೆ ಭಾಳ ಕಷ್ಟ, ನಡಿಕಾಗ್ತಾ ಇಲ್ಲ, ನಾನು ನನಗೆ ಪ್ರಾಬ್ಲಮ್ ಆಗಿದೆ, ನಾನು ಆಪರೇಷನ್ ಮಾಡಿಸ್ಕೋಬೇಕು ಅಂತ ಅನ್ನುವಂಥದ್ದು ಏನಾರು ಆ ಕಾರಣದಿಂದ ಈಚೆ ಬಂದು ಆ ಪ್ರಕ್ರಿಯೆಗೆ ತೊಡ್ಕೊಂಡು ಅದರಲ್ಲಿ ಅವರು ಟ್ರೀಟ್ಮೆಂಟ್ಗಳು ತಗೊಂಡು ಅದಕ್ಕೆ ಸಂಬಂಧಪಟ್ಟಂಥ ಪೂರಕವಾದಂಥ ದಾಖಲೆಗಳಿದ್ರೆ ಇಷ್ಟೊಂದು ಹಾರ್ಶ್ ಆಗಿ ಕೋರ್ಟ್ಗಳು ಗಮನಿಸ್ತಿರ್ಲಿಲ್ಲ. ಯಾಕೆಂದ್ರೆ ಅದನ್ನ ಯಾವುದೂ ಮಾಡ್ಲಿಲ್ವಲ್ಲ. ಅವರು ಬಂದಿದ್ದು ಉದ್ದೇಶನೇ, ಅವರು ಆಚೆ ಬಂದಿದ್ದು ಮತ್ತೆ ನಡ್ಕೊಂಡಿದ್ದೇ ಬೇರೆ ಆಗಿದ್ದು, ಅದನ್ನ ಅಬ್ಸರ್ವ್ ಮಾಡಿದೆ ನ್ಯಾಯಾಲಯ. ಆ ಕಾರಣಕ್ಕೋಸ್ಕರನೇ ಇಷ್ಟೊಂದು ಹಾರ್ಷಾಗಿ ನ್ಯಾಯಾಲಯಗಳು ನೀವು ಬಂದಿದ್ದೇ ಒಂದು, ತಗೊಂಡು ಬಂದಿದ್ದೇ ಒಂದು, ನ್ಯಾಯಾಲಯದಲ್ಲಿ ಹೇಳಿರೋದೇ ಒಂದು, ಆಚೆ ಬಂದು ಮಾಡ್ತಾ ಇರೋದೇ ಒಂದು ಅಂತ ಅಂದಾಗ ಅವಾಗ ಅವ್ರ ಉದ್ದೇಶಗಳೇನು ಅಂತ ಗೊತ್ತಾಗ್ಬಿಡುತ್ತಲ್ಲ. ಆ ಕಾರಣಕ್ಕೋಸ್ಕರ ನ್ಯಾಯಾಲಯಗಳು ಎಲ್ಲಾನು ಅಬ್ಸರ್ವ್ ಮಾಡ್ತಾ ಇರ್ತವೆ. ಮತ್ತೆ ಅದನ್ನ ವಾದ ವಿವಾದಗಳನ್ನ ನಮ್ಮ ಏನು ಸ್ಟೇಟ್ ಪ್ರಾಸಿಕ್ಯೂಟರ್, ನಮ್ಮ ಸರ್ಕಾರಿ ವಕೀಲರುಗಳು ಇರ್ತಾರಲ್ಲ ಅವ್ರುಗಳು ಮಾಡ್ತಾರಲ್ಲ ಪೂರ್ಣ ಪ್ರಮಾಣದಲ್ಲಿ. ನನ್ನ ಲೆಕ್ಕದಲ್ಲಿ ಪೊಲೀಸ್ ಇತಿಹಾಸದಲ್ಲಿ ನನ್ನ ಲೆಕ್ಕದಲ್ಲಿ ಇವೆಲ್ಲ ಒಂದು ಮೈಲಿಗಲ್ಲೇ. ಈ ಥರ ಎಲ್ಲ ಬೇಲ್ ಕ್ಯಾನ್ಸಲ್, ನಾವು ಅಕ್ವಿಟಲ್ಗೆ ಹೋಗಿದ್ದೀವಿ, ಮತ್ತೆ ಈ ಥರ ಕೇಸಸ್ಗಳಿಗೆಲ್ಲ ಅಕ್ವಿಟ್ ಆಗಿದೆ, ಭಾಳ ಎವಿಡೆನ್ಸ್ ಇದೆ ಅಂತ ಅನ್ನುವಂಥ ಕ್ರಮ ಅದಕ್ಕೆ ಹೋಗಿದ್ದೀವಿ. ಆದರೆ ಬೇಲ್ ರಿಜೆಕ್ಟ್ ಆಯಿತು ಅಂತ ಅನ್ನುವಂಥದ್ದಲ್ಲಿ ಅಪರೂಪ ಪ್ರಕರಣಗಳಲ್ಲಿ ರಾಜ್ಯ ಸರ್ಕಾರಗಳು ಮೇಲ್ಮಟ್ಟಕ್ಕೆ ಹೋಗ್ತಕ್ಕಂಥದ್ದು ಅಪೆಕ್ಸ್ ಕೋರ್ಟ್ಗಳಿಗೆ. ಬಟ್ ಹೋಗಿ ಸಫಲತೆ ಆಗಿರೋದು ಸಹ ಖಂಡಿತವಾಗ್ಲೂ ಪೊಲೀಸರಿಗೆ ಒಂದು ಮೈಲ್ ಸ್ಟೋನು. ಇದು ಬೇರೆ ಬೇರೆ ಇರ್ತಕ್ಕಂಥ ಅಪರಾಧಿಗಳಿದಾರಲ್ಲ, ಆರೋಪಿಗಳಿದಾರಲ್ಲ ಜೈಲುಗಳಲ್ಲಿ, ಅವ್ರಿಗೂ ಇದೊಂದು ಬೆಂಕಿ ಚೆಂಡಿದ್ದಂಗೆ. ಹಿಂಗೆಲ್ಲ ಆದ್ರೆ ನಮ್ಮನ್ನು ಗತಿ ಕಾಣಿಸ್ಬಿಡ್ತಾರಪ್ಪ ಅಂತ ಅನ್ನುವಂಥ ಈ ಆರೋಪಿಗಳಿಗೆ ಭಯದ ವಾತಾವರಣ ಶುರುವಾಗ್ತದೆ. ಮತ್ತೆ ಆಗ್ತಕ್ಕಂಥ ಏನು ಈ ಅಪರಾಧಗಳು ನಿಲ್ಲುವಂತಕ್ಕೆ ಇಂಥದ್ದೊಂದು ಪ್ರಕರಣಗಳು ಬಹಳ ಸಾಕ್ಷಿಯಾಗಿ ನಿಲ್ತವೆ. ಎಸ್.ಕೆ. ಸರ್, ಈಗ ಮುಂದೆ ಆರೋಪಿಗಳಿಗಿರುವಂಥ ಆಪ್ಷನ್ ಏನು? ಯಾಕಂತಂದ್ರೆ ಸುಪ್ರೀಂ ಕೋರ್ಟಲ್ಲಿ ಬೇಲ್ ರಿಜೆಕ್ಟ್ ಆಯಿತು, ಟ್ರಯಲ್ ಶುರು ಮಾಡಿ ಆದಷ್ಟು ಬೇಗ ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಏನು ಆಪ್ಷನ್ ಇದೆ?
ಇಲ್ಲ, ತಕ್ಷಣನೇ ಇವ್ರು ಇಮಿಡಿಯೇಟ್ ಆಗಿ ಎಲ್ಲೂ ಹೋಗಕ್ಕಾಗಲ್ಲ, ತಪ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಇಮಿಡಿಯೇಟ್ ಆಗಿ ಒಂದು ಸರೆಂಡರ್ ಆಗಬೇಕು. ಸರೆಂಡರ್ ಆಗಿ ಟ್ರೈಲ್ ಏನು ಬೇಗ ಫಿಕ್ಸ್ ಮಾಡಿ ಅಂತ ಈಗ ಆಗಲೇ ಆದೇಶ ಕೊಟ್ಟಿದೆಯಲ್ಲ, ಅದ್ರ ಪ್ರಕಾರ ಟ್ರೈಲ್ಗಳು ಫಿಕ್ಸ್ ಆಗ್ತದೆ. ಆಗಿದೆಲ್ಲ ಮ್ಯಾಕ್ಸಿಮಮ್ ಟ್ರೈಲು ಮತ್ತೆ ಇದೆಲ್ಲ ನಡೆಯುವಷ್ಟೊತ್ತಿಗೆ ನನ್ನ ಲೆಕ್ಕ 6 ತಿಂಗಳೊಳಗಡೆ ಕಂಪ್ಲೀಟ್ ಆಗಿಬಿಡುತ್ತೆ. ಇದು ಬೇಗ ಈಗಾಗಲೇ ಸುಪ್ರೀಂ ಕೋರ್ಟು ನ್ಯಾಯಾಲಯ ಈಗಾಗಲೇ ಆದೇಶ ಮಾಡಿರೋದ್ರಿಂದ ಇದನ್ನ ಡೇ ಟು ಡೇ ಬೇಸಿಸ್ ಮೇಲೆ ಇಲ್ಲ ವೀಕ್ಲಿ ಒಂದ್ಸಾರಿ ಹಾಕೊಂಡು ಬೇಗ ಪ್ರಕರಣನ ಮುಕ್ತಾಯ ಮಾಡೋದಕ್ಕೆ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ನನ್ನ ಲೆಕ್ಕದಲ್ಲಿ ಅತಿ ಬೇಗ ಅತಿ ಶೀಘ್ರವಾಗಿ ಬೇರೆ ಯಾವುದೋ ಒಂದು ಕೇಸ್ ಒಳಗಡೆ ಈಗ ಆಯ್ತು ನೋಡಿ, ಇವಾಗ ನಮ್ಗೆ ಗೊತ್ತಿಲ್ದಂಗೆನೆ ಅದು ತೀರ್ಪು ಹೊರ ಬಂದ್ಬಿಡ್ತು. ಅದು ಬಹಳ ಬೇಗ ಬಂದದ ಪ್ರಕರಣ, ಅದು ಸಜಾ ಆದದ್ದು. ಅದೇ ರೀತಿ ಈ ಪ್ರಕರಣದಲ್ಲೂ ನನ್ನ ಲೆಕ್ಕದಲ್ಲಿ ಬೇಗ ಸಾಕ್ಷ್ಯಾಧಾರಗಳು ಎವಿಡೆನ್ಸ್ಗಳು ಪ್ರಾರಂಭ ಆಗ್ತದೆ, ಟ್ರಯಲ್ಗಳು ನನ್ನ ಲೆಕ್ಕದಲ್ಲಿ ಬೇಗ ಶುರು ಆಗ್ತದೆ. ಇದಕ್ಕೊಂದು ಅಂತಿಮ ತೀರ್ಮಾನವೂ ಸಹ ಬೇಗ ಸಿಗ್ತದೆ ಅಂತ ನಮಗೆ ಅನ್ನಿಸ್ತದೆ. ಸರ್, ಎಸ್ ಕೆ ಉಮೇಶ್ ಸರ್, ನನಗನ್ನಿಸ್ತಾ ಇದೆ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಶಿಕ್ಷೆ ಆಯಿತು, ಅವರು ಕನ್ವಿಕ್ಷನ್ ಆಯಿತು. ಈ ಕೇಸಲ್ಲಿ ಬೇಲ್ ರಿಜೆಕ್ಟ್ ಆಯಿತು. ನ್ಯಾಯಾಂಗದ ಮೇಲೆ ಇದ್ದಂಥ ಗೌರವ ಇನ್ನಷ್ಟು ಹೆಚ್ಚಾಗ್ತಾ ಇದೆ, ನ್ಯಾಯಾಂಗದ ಮೇಲೆ ಇದ್ದಂಥ ನಂಬಿಕೆ ಇನ್ನಷ್ಟು ಹೆಚ್ಚಾಗ್ತಾ ಇದೆ ಅಂತ ಭಾವಿಸಬಹುದಾ ಇದನ್ನ? ಅಲ್ಲ, ಖಂಡಿತವಾಗ್ಲೂ ನೋಡಿ, ರಾಜ್ಯ ಸರ್ಕಾರಗಳು ಇಂಥ ಕ್ರಮಗಳನ್ನ ಬಿಟ್ಬಿಡೋದಾಗಿತ್ತು, ಅವ್ರು ಯಾರು ಕೇಳ್ತಾ ಇರಲಿಲ್ಲ. ಆದರೆ ಜನಾಭಿಪ್ರಾಯ ಇತ್ತಲ್ಲ, ಸಾರ್ವಜನಿಕ ವಲಯದಲ್ಲಿ ಜನಾಭಿಪ್ರಾಯ ಇತ್ತಲ್ಲ, ಏನದು ದೊಡ್ಡವರಾದ್ರೆ ಹೆಂಗೆ ತಪ್ಪಿಸ್ಕೊಂಡ್ಬಿಡ್ಬೋದಾ, ಚಿಕ್ಕವರಾದ್ರೆ ಹಿಂಗೆ ಇದ್ಬಿಡ್ಬೋದಾ, ಹಾಗೆ ಹೀಗೆ ಅಂತ ಅನ್ನುವಂಥದ್ದು ಆ ಒಟ್ಟಾಭಿಪ್ರಾಯಗಳಿರ್ತಾವೆ ನೋಡಿ, ಜನಾಭಿಪ್ರಾಯಗಳು. ಅವು ಸಾರ್ವಜನಿಕವಾಗಿ ಅತ್ಯಂತ ಬಲಶಾಲಿಯಾಗಿರ್ತವೆ. ಆ ಕಾರಣಕ್ಕೋಸ್ಕರ ಸರ್ಕಾರಗಳೇನು ಮಾಡ್ತವೆ, ಈ ವಿಚಾರದಲ್ಲಿ ನಾವು ಎಡುವುದು ಬೇಡ ಅಂತ ಹೇಳಿ ಅಪೆಕ್ಸ್ ಕೋರ್ಟ್ಗೆ ಹೋಗ್ತಕ್ಕಂಥದ್ದು, ಮತ್ತೆ ಇದಕ್ಕೆ ಅಪೀಲ್ ಮಾಡ್ತಕ್ಕಂಥದ್ದು, ಬಹಳ ಪ್ರಬಲವಾದ ವಾದವನ್ನು ಮಂಡಿಸುವಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.